ನಮಸ್ಕಾರ. ಸದಾನಂದ ಭವನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಲಿಂಗಾಯತರು ಒಂದಾಗಬೇಕು. ಕರ್ನಾಟಕದ ಲಿಂಗಾಯತರು ಒಂದಾಗಬೇಕು, ಇಲ್ಲಾಂದ್ರೆ ಉಳಿಗಾಲಿಲ್ಲ. ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಲಿಂಗಾಯತರು ಒಗ್ಗಟ್ಟು ಇರದೇ ಇರೋದರಿಂದ ಏನೇನು ಸಮಸ್ಯೆಗಳನ್ನು ಇವರು ಮುಂದೆ ಎದುರಿಸ್ತಾರೆ ನೋಡೋದಾದರೆ, ನಿಮ್ಮ ಕೈಯಲ್ಲಿ ಒಂದು MLA ಸೀಟ್ ಉಳಿಯೋದಿಲ್ಲ, ಶಿಕ್ಷಣ ಸಂಸ್ಥೆಗಳು ಉಳಿಯೋದಿಲ್ಲ, DCC ಬ್ಯಾಂಕ್ ಉಳಿಯೋದಿಲ್ಲ, ಸಹಕಾರಿ ಸಂಘಗಳು ಉಳಿಯೋದಿಲ್ಲ, ಮತ್ತು ಏನು APMC ಅಲ್ಲಿ ಅವರೇ ಸಗಟು ಮಾರುಕಟ್ಟೆ ಅವರ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಅವರೇ ಇದ್ದಾರೆ. ಯಾರಿದ್ದಾರೆ ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಲಿಂಗಾಯತ್ ಏನು ಮುಖಂಡರಿದ್ದಾರೆ, ನೀವೀಗ ಲಾಭ ಮಾಡ್ಕೊಂಡಾರೆ, ಕೋಟಿ ಆಸ್ತಿಯನ್ನು ಮಾಡ್ಕೊಂಡಾರೆ, ಅದರ ಸಮಾಜವನ್ನು ಮರ್ತಿದ್ದಾರೆ. ಅದರ ಭಾಷಣದಲ್ಲೇನೋ ಲಿಂಗಾಯತಲ್ಲ ಒಂದಾಗಬೇಕಂತ ನಿಮ್ಮ ಭಾಷಣ ಕೆಳಗಿಡಿದ್ರೆ ಅವರಿಗೆ ಯಾವುದೇ ಸಹಕಾರ ಇಲ್ಲವೇ ಇಲ್ಲ. ಲಕ್ಷ್ಮಣ ಸವದಿ ನೋಡ್ರೆ ಅನಸಾಬ್ ಜೊಲ್ಲೆಗೆ ಆಗಿ ಬರೋದಿಲ್ಲ. ಇನ್ನು ಅಲ್ಲಾಸಾಬ್ ಜೊಲ್ಲೆ ನೋಡಿದ್ರೆ ರಮೇಶ್ ಕತ್ತಿಗೆ ಆಗಿ ಬರೋದಿಲ್ಲ. ಇನ್ನು ಈ 3 ಜನ ನೋಡ್ರೆ ಕೋರಿಗೆ ಆಗಿ ಬರೋಂಗಿಲ್ಲ. ಇನ್ನು 4ನೇದವರು ನಮ್ಮ ಮಹಂತೇಶ್ ಕೌಟಿಮಠ, ಅವರು ಸೈಲೆಂಟಾಗಿ ಉಳಿದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಂತ್ರಿ ಸುರಕ್ಷಿತ ಇದ್ದರೆ ಸಾಧ್ಯ ಅಂತ ಅವರು ಮೌನಾಗಿದ್ದಾರೆ. ಇನ್ನು ಬಾಬಾ ಸಾಹೇಬ್ ಪಾಟೀಲ ಅನೇಕ ನಾಯಕರು ಸುಮ್ಮನೆ ಇದ್ದಾರೆ. ನಾವು ಬಿಡೋಣ, SC ST OBC ಅಲ್ಪಸಂಖ್ಯಾತರ ಹಿಂದ ವರ್ಗ ನಾಯಕರನ್ನು ಬಿಡೋಣ. ಅದು ಲಿಂಗಾಯತರ ಕೈಯಲ್ಲಿದೆಯಲ್ಲ. 5% ಜನ ಜಿಲ್ಲೆಯನ್ನು ಆಳ್ತಾ ಇದ್ದಾರೆ, ನಾವು 50% ಇದ್ದೇವಲ್ಲ. ಅದು ಏನು ಗಮನಕ್ಕನೇ ಇಲ್ಲ. ಹೆಂಗೆ ದೇಶವನ್ನು 5% 4% ಬ್ರಾಹ್ಮಣರು ಆಳ್ತಾ ಇದ್ದಾರೆ, ಹಾಗಾತ್ಲ ಇಲ್ಲೂ ಕೂಡ ಎಲ್ಲ ಆಯಾಕಟ್ಟೆ ಸ್ಥಳದಲ್ಲಿ ಇವರ, ಎಲ್ಲ ಇಲಾಖೆಗಳಲ್ಲಿ ಇವರ. ಒಂದು ಅಡ್ಮಿಷನ್ ತೆಗೆದುಕೊಳ್ಬೇಕಾದ್ರೆ ಅವ್ರದ್ದು ಲೆಟ್ರು, ಇವ್ರ ಲೆಟ್ರ್ ಏನೂ ಲೆಕ್ಕಕ್ಕಿಲ್ಲ. ರಮೇಶ್ ಕತ್ತಿ ಭಾಳ ಹುಷಾರಾಗಬೇಕೀಗ. ಯಾಕಂದ್ರೆ ನಾವು ಹುಂಬತನ ಮಾತುಗಳನ್ನ ಬಿಡಬೇಕು. ಅವ್ರ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಮಾತಾಡೋಂಥ ಧೈರ್ಯ ಇದೆ. ಅವರು ಮೊದಲು ಎಲ್ಲರನ್ನ ಕೂಡಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಮಾಡ್ತಾಯಿಲ್ಲ ಅಂದ್ರೆ, ಇವರು ನಾ ಶ್ರೀಮಂತ ನೀ ಶ್ರೀಮಂತ, ನಾ ದೊಡ್ಡವ ನೀ ದೊಡ್ಡವ, ಅವನೇ ಯಾಕೆ ಮಾತಾಡ್ಸ್ಬೇಕು ಇವನೇ ಯಾಕೆ ಮಾತಾಡ್ಸ್ಬೇಕು ಅನ್ನುವಂಥ ಹಾದಿಯಲ್ಲೇ ಎಲ್ಲರಿದ್ದಾರೆ. ಇವರು ಅಷ್ಟೇ ಅಲ್ಲ, ಚಂದ್ರ ಹಟ್ಟಿಹೊಳೆ ಅವರು MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಹೊಡೆದ್ರು. ನಂತರ 2 ಸಕ್ಕರೆ ಫ್ಯಾಕ್ಟ್ರಿ ಅಲ್ಲಿ ಅವರ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ನಂತರ ಮುಂದಿನ ಸಲ ಅವರು MLC ಆಗಬೇಕಾಗಿದೆ. ಇನ್ನೊಂದು ಕಡೆ ಸಾಧನ್ ಅವ್ರನ್ನ ದಾರಿ ಬಿಟ್ಬಿಟ್ರು, ಕೈ ಬಿಟ್ಬಿಟ್ರು. ಪ್ರಭಾಕರ್ ಕೋರೆ ಅವ್ರ ನೇತೃತ್ವ ವಹಿಸಿದ್ರೆ ಇನ್ನು ಮುಂದಿನ ಸಲ ಮುಖ್ಯಮಂತ್ರಿ ಸಹಿತ ಆಗ್ಬೋದು 2028ರಲ್ಲಿ. ರಾಜ್ಯಪಾಲ ಹುದ್ದೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ಅದು ಮುಖ್ಯಮಂತ್ರಿ ಆಗಬೇಕು. ಬೊಮ್ಮಾಯಿ ಅವ್ರದ್ದಾಗ ಮುಖ್ಯಮಂತ್ರಿ ಆಗಲಿಕ್ಕೆ ಭಾಳ ಸಾಧ್ಯತೆ ಭಾಳ ಇತ್ತು, ಅದರ ಚಿಲ್ಲರ ಮನಸ್ಸಿಂದ ಆಗಲಿಲ್ಲ. ಈಗಲೂ ಕೂಡ ದೊಡ್ಡ ಮನಸ್ಸು ಮಾಡಬೇಕು. ಯಾಕಂದ್ರೆ KL ಇತ್ತು, ನಿಮ್ಮ ಕಡೆ ಅಧಿಕಾರ ಇತ್ತು. ಈಗ ಹೇಳ್ಬೋದು KL ನನ್ನ ಕಡೆ ಏನು ಅಧಿಕಾರ ಇಲ್ಲಪ್ಪ, ನನ್ನ ಕಡೆ ಏನೋ ಮೆಡಿಕಲ್ಲ ಡೆಂಟಲ್ಲ ಯಾವುದೋ ಸೀಟ್ ಕೇಳಬೇಡ್ರಿ, ಅಡ್ಮಿಷನ್ ಕೇಳಬೇಡ ಅಂತೇಳಿ ಆರಾಮಾಗಿ ಪಕ್ಷದ ಸಂಘಟನೆ ಮಾಡೋ ಜೊತೆಗೇ ಸಮಾಜದ ಸಂಘಟನೆ ಮಾಡ್ಬೇಕಲ್ಲ. ನೀವು ಬೆಳೆದ್ರಿ, ಸಮಾಜವನ್ನು ಉಪಯೋಗ ಮಾಡ್ಕೊಂಡು ಬೆಳೆದ್ರಿ, ಆದರೆ ಸಮಾಜವನ್ನು ಯಾವ ರೀತಿ ತಂದಿಟ್ರಿ ತಮಗೆಲ್ಲ ಗೊತ್ತಿದೆ. ಎಲ್ಲ MLA ಆಗ್ತಿದ್ರಿ, ನೀವು MLC ನೀವು ಆಗ್ತಿದ್ರಿ, DCC ಬ್ಯಾಂಕ್ ನಿಮ್ಮ ಕೈಯಾಗಿರ್ತಿತ್ತು, ಅಪೆಕ್ಸ್ ಬ್ಯಾಂಕ್ ನಿಮ್ಮ ಕೈಯಾಗಿರ್ತಿತ್ತು, ಎಲ್ಲ ಸಂಘ ಸಂಸ್ಥೆ ನಿಮ್ಮ ಕೈಯಾಗಿರ್ತಿತ್ತು. ಒಂದೊಂದಾಗಿ ಅವರು ಎಲ್ಲ ಕಡೆಗೆ. ಈ ಗಜಾನನ ಮನ್ಸೂಳಿ ಅವರು ಅದರಿಂದ ಭಾಳ ಸುರಕ್ಷಿತವಾಗಿರಬೇಕು. ಅವರಷ್ಟೇ ಅಲ್ಲ, ಕುಮಟೊಳಗೆ ಸುರಕ್ಷಿತವಾಗಿರಬೇಕು. ರಾಜೀವ್ ಅವರು ನಾವು ಜೋಡಿ ಅಂತ ಹೇಳ್ತಾರೆ, ಅವ್ರು ಏನೂ ಸಮಾಜಕ್ಕೆ ಕೊಡಗಿಲ್ಲ. ಮತ್ತು ಟಿಕೆಟ್ ಬಂದಾಗ ಲಿಂಗಾಯತರ ಕೋಟಾದಲ್ಲಿ ಟಿಕೆಟ್ ಬೇಕು. ಕುರ್ಚಿ ಮತ್ತು ರಾಯಬಾಗ್ ಬಿಟ್ಬಿಡೋಣ, ರಿಸರ್ವ್ ಕ್ಷೇತ್ರನ ಬಿಟ್ಟುಬಿಡೋಣ. ಅರಬಾವಿಲಿ ಅಲ್ಲಿ ಮುಂದಾಳತ್ವವನ್ನು ಅಶೋಕ್ ಪೂಜಾರಿ ವಹಿಸ್ಬೋದು. ಡಾಕ್ಟರ್ ಕಡಾಡಿ ಅವ್ರನ್ನ ಬೆಳೆಸಿ ಅಲ್ಲಿ MLC ಅಥವಾ MLA ಮಾಡ್ಬೋದು. ಅರಬಾವಿಯಲ್ಲಿ ಭೀಮಪ್ಪ ಗಡದಿದ್ದಾರೆ. ಹಿಂಗೆ ಪ್ರತಿಯೊಂದು ಕ್ಷೇತ್ರದಲ್ಲಿದ್ದಾರೆ. ಅಶೋಕ್ ಪಟ್ಟಣ ಇದ್ದಾರೆ. ಹುಡುಕ್ಯಾತ್ ಹೋದರೆ ಎಲ್ಲರೂ ಲಿಂಗಾಯತರು ಇದ್ದಾರೆ. ಆದರೆ ರಾಜಕೀಯ ಪ್ರಜ್ಞೆ ಇಲ್ಲ. ಎಲ್ಲರೂ ನಾನು ದೊಡ್ಡವ ಅಂತೇಳಿ ಹೋಗ್ತಾಯಿದ್ದಾರೆ. ಆದರೆ ನೀವು ಯಾರೂ ದೊಡ್ಡವರಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಲೆಟ್ರ್ ಒಬ್ಬ ಆಫೀಸರ್ ತಿರಸ್ಕಾರ ಮಾಡ್ತಾನೆ, ಆದರೆ ಅವ್ರದ್ದು ಪುರಸ್ಕಾರ ಮಾಡ್ತಾನೆ. ಇದಕ್ಕೆ ಕಾರಣ ಏನಂದರೆ 24/7 ರಾಜಕಾರಣ ಮಾಡ್ತಾರೆ. ನೀವು ಇಲ್ಲಿ ರಾಜಕಾರಣ ಬರೋದಿಲ್ಲ, ಮತ್ತು ಆಸ್ತಿ ಮಾಡೋದನ್ನು ಬಿಡೋದಿಲ್ಲ, ಮತ್ತು ಸಂಘಟನೆಗೆ ತೊಡಗುವಂಥ ವ್ಯಕ್ತಿಗಳಿಗೆ ಬೆಂಬಲನೂ ಇಲ್ಲ. ಬಸವ ಸೈನ್ಯ ಅಂತಿತ್ತಲ್ಲ ಸುರೇಶ್ ಕಿರಾಯ್ ಅವ್ರದ್ದು, ಎಲ್ಲಿ ಬಂದು ಮುಟ್ತದೆ ಬಸವ ಸೈನ್ಯ? ಎಲ್ಲಿ ಬಂದು ಮುಟ್ಟಲಿಲ್ಲ. ಅದನ್ನು ತೊಳೆದುಬಿಟ್ರೆ ಹೀಗೆ ಹೇಳುತ್ತದೆ. ಭಾಳ ದೊಡ್ಡ ಹಣೆಬರ ಇದೆ ಅದು. ಒಟ್ಟಾರೆ ಲಿಂಗಾಯತ ಲೀಡರ್ ನೀವು ಒಂದಾದರೆ ಜಿಲ್ಲೆಗೆ
ಒಂದು ಶೋಭೆ ಬರ್ತದೆ, ಸಮಾಜಕ್ಕೆ ಒಂದು ಶೋಭೆ ಬರ್ತದೆ, ನಿಮ್ಮ ಕೈಯಲ್ಲಿ ಅಧಿಕಾರ ಉಳಿತದೆ. ನಾನು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.